ಹಾಯ್ ಆಲ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಚೈತ್ರರಾಜ್ ಕನ್ನಡ ವ್ಲಾಗ್ಗೆ ವೆಲ್ಕಮ್ ಹೇಳ್ತಾ, ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ಇವತ್ತು ಸೋರೆಕಾಯಿನ ಬಳಸ್ಕೊಂಡು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ತಾ ಇದ್ದೀನಿ. ಸೋರೆಕಾಯಿ, ಪುದೀನ ಹಾಗೆ ಕರಿಬೇವು ಜೊತೆಗೆ ಶುಂಠಿ, ಅರ್ಧ ಇಂಚಷ್ಟು ನಿಂಬೆಹಣ್ಣು ಇಷ್ಟನ್ನು ಬಳಸ್ಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೋರೆಕಾಯಿನ ಸೇವಿಸೋದ್ರಿಂದ ಹಾರ್ಟ್ ಅಥವಾ ಡಯಾಬಿಟಿಸ್ ಹಾಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಜೊತೆಗೆ ಶೀತ ಹಾಗೆ ವಾತ, ಪಿತ್ತ ಇಂಥ ರೋಗಗಳನ್ನ ಕಡಿಮೆ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಹಾಗೆ ಇದನ್ನ ನಾವು ಜಾಸ್ತಿ ಸೇವಿಸೋದ್ರಿಂದನೂ ಇದರಿಂದ ನಮಗೆ ತೊಂದರೆನೂ ಕೂಡ ಇದೆ. ಇದನ್ನ ಜಾಸ್ತಿ ಸೇವಿಸೋದ್ರಿಂದ ವಾಂತಿ ಆಗಿರ್ಬೋದು ಅಥವಾ ಲೂಸ್ ಮೋಷನ್ ಆಗೋ ಸಾಧ್ಯತೆ ತುಂಬಾ ಇರುತ್ತೆ. ಹಾಗಾಗಿ ಇದನ್ನು ಜಾಸ್ತಿ ಸೇವಿಸೋ ಬದಲು 2 ವಾರಕ್ಕೆ 1 ಟೈಮ್ ಸೇವಿಸೋದ್ರಿಂದ ನಮ್ಮ ದೇಹಕ್ಕೂ ಕೂಡ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದ್ರ ಜೊತೆಯಲ್ಲಿ ಪುದೀನ ಹಾಗೆ ಕರಿಬೇವನ್ನ ಬಳಸಿರೋದ್ರಿಂದ ನಮ್ಮ ಹೇರ್ ಗ್ರೋತ್ ಜೊತೆಗೆ ಡ್ಯಾಂಡ್ರಫ್ನ ಬರದೇ ಇರೋ ರೀತಿ ತಡೆಯುತ್ತೆ. ಹಾಗೆಯೇ ಪುದೀನ ಸೇವಿಸೋದ್ರಿಂದನೂ ಕೂಡ ಚರ್ಮದ ಅಲರ್ಜಿ ಜೊತೆಗೆ ನಮ್ಮ ಬಾಯಿ ಏನಾದರೂ ತುಂಬ ಸ್ಮೆಲ್ ಬರ್ತಿದೆ ಅಂತ ಅಂದರೆ ಪುದೀನಾನ ಸೇವಿಸೋದ್ರಿಂದ ನಮ್ಮ ಬಾಯಿ ವಾಸನೆ ಬರೋದನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ನಾನು ಇವತ್ತು ಇಷ್ಟನ್ನು ಬಳಸ್ಕೊಂಡು ಸೋರೆಕಾಯಿ ಡಿಟಾಕ್ಸ್ ಜ್ಯೂಸ್ನ ಅಥವಾ ಡ್ರಿಂಕ್ ಆದರೂ ಅಂತ ಹೇಳ್ಬೋದು, ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಚಿನಿಮಾನು ಕೂಡ ಎದ್ದಿದ್ಲು, ಅವಳ ಜೊತೆಗೂ ಕೂಡ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಕೆಲಸ ಮಾಡಿ ಮುಗಿಸ್ಲೇಬೇಕಲ್ವ, ಅವಳನ್ನು ಕೂಡ ಸ್ಕೂಲಿಗೆ ಕಳಿಸ್ಬೇಕಾಗಿತ್ತು. ಹಾಗಾಗಿ ಅದನ್ನು ಚೆನ್ನಾಗಿ ಸೋಸ್ಕೊಂಡ ನಂತರ ಅದರಲ್ಲಿರುವಂಥ ಸಿಪ್ಪೆ ಎಲ್ಲನೂ ಹೊರಗಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ನಿಂಬೆ ಹಣ್ಣು ಹಾಗೆಯೇ ಬ್ಲ್ಯಾಕ್ ಸಾಲ್ಟ್ ಅಥವಾ ಪಿಂಕ್ ಸಾಲ್ಟ್ ಇದು ಯಾವುದಾದ್ರೂ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ಹೆಲ್ತಿಗೆ ತುಂಬಾ ಬೆನಿಫಿಟ್ಸ್ ಇದೆ. ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ದೋಸೆನ ಮಾಡ್ಕೊಳ್ತಾ ಇದ್ದೀನಿ. ನಿನ್ನೆ ನಾನು ಚಿಲ್ಲಿ ಚಿಕನ್ ಹಾಗೆಯೇ ಮಟನ್ ಸಾಂಬಾರು ಮಾಡಿದ್ದೆ. ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಮ್ಮ ಮನೇಲಿ ಮಟನ್ ಸಾಂಬಾರಿಗೆ ತುಂಬ ಇಷ್ಟಪಟ್ಟು ತಿಂತಾರೆ, ಇಡ್ಲಿ ಹಾಗೆಯೇ ದೋಸೆನ. ಹಾಗಾಗಿ ನಾನು ಉನಿ ಹಾಕಿದ್ದೆ. ನೈಟ್ ಮಾಡಿರೋದ್ರಿಂದ ಮಂಗಳವಾರ ಆಗಿರೋದ್ರಿಂದ ಬುಧವಾರನೂ ತಿಂತೀವಿ, ಗುರುವಾರ ನಾನು ತಿನ್ನಲ್ಲ, ನನ್ನ ಹಸ್ಬೆಂಡ್ ಎಲ್ಲ ತಿಂತಾರೆ. ನಮ್ಮ ಮನೇಲಿ ಮಟನ್ ಚಿಕನ್ ಅಂದರೆ ಜಾಸ್ತಿ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ಮಟನ್ ಸಾಂಬಾರು ಜೊತೆಗೆ ದೋಸೆನ ಮಾಡಿದ್ದೆ. ಹಾಗೆ ಚಿನಿಮಾಗೂ ತಿನ್ನಿಸೋದಕ್ಕೆ ಈಸಿ ಆಗುತ್ತೆ ಅಂತಲೂ ಕೂಡ, ಜೊತೆಗೆ ಟೈಮು ಕೂಡ ಸೇವ್ ಆಗುತ್ತೆ ನನಗೆ. ಅದಕ್ಕೆ ನಾನು ದೋಸೆನ ಮಾಡ್ಕೊಂಡಿದ್ದೆ. ದೋಸೆ ಜೊತೆಗೆ ಚಟ್ನಿ ಏನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಯಾಕಪ್ಪ ಅಂದರೆ ಮಟನ್ ಸಾಂಬಾರು ಚಿಕನ್ ಎಲ್ಲ ಇತ್ತಲ್ಲ, ಹಾಗಾಗಿ ಅದೇನು ಬೇಡ ಅಂತ ಅಂದರು ನಮ್ಮ ಹಸ್ಬೆಂಡು. ಹಾಗೆ ಚಿನಿಮಾ ಲಂಚ್ ಬಾಕ್ಸಿಗೆ ನಾನು ಇವತ್ತು ಸ್ನ್ಯಾಕ್ಸ್ ಆಗಿ ಫ್ರೂಟ್ಸ್ ಜೊತೆಗೆ ಸೌತೆಕಾಯಿನ ಕೊಟ್ಟು ಕಳಿಸ್ತಾ ಇದ್ದೀನಿ. ಚಿನಿಮಾ ಸ್ಕೂಲಲ್ಲಿ ಇದೇ ರೀತಿ ಕೊಡಬೇಕು ಹಾಗೆ ಆ ರೀತಿ ಏನಿಲ್ಲ. ನಾನು ಅವಳಿಗೆ ಯಾವುದೇ ರೀತಿ ಊಟ ಅಥವಾ ಮಾರ್ನಿಂಗ್ ಮಾಡಿರುವಂತಹ ಟಿಫನ್ ಎಲ್ಲ ಪ್ಯಾಕ್ ಮಾಡೋದಕ್ಕೆ ಹೋಗೋದಿಲ್ಲ. 10:30ಗೆ ಹೋಗಿ ಅವಳು 1:15ಗೆಲ್ಲ ಬಂದುಬಿಡ್ತಾಳೆ. ಹಾಗಾಗಿ ನಾನು ಕೊಟ್ಟು ಕಳಿಸೋದಕ್ಕೆ ಹೋಗಲ್ಲ. ಮನೆಗೆ ಬಂದಮೇಲೆ ಬಿಸಿಯನ್ನು ಮಾಡಿ ತಿನ್ನಿಸ್ತೀನಿ ಅವಳಿಗೆ. ಈ ಅಂಗಡಿ ತಿಂಡಿ ಎಲ್ಲನೂ ಕೂಡ ಕೊಡ್ತೀನಿ. ನಾನು ವಾರಕ್ಕೆ 1 ಟೈಮ್ ಅಥವಾ ಇಲ್ಲಾಂದರೆ 10 ಡೇಸ್ಗೆ 1 ಟೈಮ್ ಮಾತ್ರ ನಾನು ಕೊಡೋದು. ಅದು ಬಿಟ್ಟರೆ ನಾನು ಕೊಡೋದಕ್ಕೆ ಹೋಗಲ್ಲ. ಹೊರ್ಗಡೆ ಹೋದಾಗೆಲ್ಲ ಅವಳು ತಿಂದೇ ತಿಂತಾಳೆ. ನಾವು ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಕೂಡ ಅದು ಆಗದೇ ಇರೋ ಕೆಲಸ. ಅದ್ರ ಜೊತೆಗೆ ನಾನು ಲಂಚ್ ಬ್ಯಾಗಲ್ಲಿ ಒಂದು ಬಾಕ್ಸ್ ಹಾಗೆಯೇ ಒಂದು ಹ್ಯಾಂಡ್ ಕರ್ಚೀಫ್ ಜೊತೆಗೆ ಬಿಸಿನೀರು, ಅವಳಿಗೆ ನಾನು ಬಿಸಿನೀರನ್ನ ಕೊಟ್ಟು ಕಳಿಸ್ತೀನಿ. ಅಷ್ಟನ್ನು ಹಾಕಿ ನಾನು ಚಿನಿಮಾ ಲಂಚ್ ಬ್ಯಾಗ್ ರೆಡಿ ಆಗುತ್ತೆ. ಇದು ಎಸ್ಟರ್ಡೇ ವಿಡಿಯೋ ಆಗಿರುತ್ತೆ. ಹಾಗೆ ಪಾತ್ರೆ ಎಲ್ಲನೂ ಒರೆಸಿ ಎತ್ತಿಡ್ತಿದ್ದೀನಿ. ಫಸ್ಟೆಲ್ಲ ನಾನು ಹಾಗೆ ಪಾತ್ರೆನ ಇಡ್ತಿದ್ದೆ, ಒರೆಸ್ದೆ. ಸ್ಟೀಲ್ದು ಸ್ಟ್ಯಾಂಡ್ ಆಗಿರೋದ್ರಿಂದ ಎಲ್ಲ ಆಗಾಗ್ಗೆ ಅಂಟಂಟಾಗ್ತಿತ್ತು, ಜೊತೆಗೆ ತುಕ್ಕಿ ಹಿಡ್ದಂಗೆ ಆಯ್ತಿತ್ತು. ಹಾಗಾಗಿ ನಾನು ಪಾತ್ರೆನೆಲ್ಲ ಒರೆಸಿ ಎತ್ತಿಡ್ತಿದ್ದೀನಿ. ಇತ್ತೀಚೆಗೆ ನಾನು ಶುರು ಮಾಡ್ಕೊಂಡಿರುವಂತಹದ್ದು. ಹಾಗೆ ನೆಕ್ಸ್ಟು ಇಲ್ಲಿ ಅಂಟಿಸಿರುವಂತಹ ಎಲೆ ಎಲ್ಲ ಬಿಚ್ಚೋಗಿತ್ತು. ಜೊತೆಗೆ ಹಾಗೆ ಶೆಲ್ಫ್ಗೆ ಅಂಟಿಸುವಂತಹ ಸ್ಟಿಕ್ಕರ್ಸ್ನು ಕೂಡ ಬುಕ್ ಮಾಡಿದ್ದೆ. ನೋಡೋದಕ್ಕೆ ಈಸಿ, ಬಟ್ ಅಂಟಿಸು ಅಷ್ಟರಲ್ಲಿ ಎಷ್ಟು ಸಿಕ್ಕಾಬಟ್ಟೆ ಅಂದರೆ ಅಷ್ಟು ರಿಸ್ಕ್ ಅಂತಲೇ ಹೇಳ್ಬೋದು.
ಫಸ್ಟು ನಾನು ತರಿಸಿದ್ದೆ ಕಿಚನ್ ಮೇಕ್ ಓವರ್ ಮಾಡೋಣ ಅಂತ. ಬಟ್ ನಾನು ಮೇಲ್ಗಡೆ ಶೆಲ್ಫಿಗೆ ಅರ್ಧ ಭಾಗನೂ ಆಗಲಿಲ್ಲ, ಖಾಲಿ ಆಗಿಬಿಡ್ತು. ನ್ಯೂಸ್ ಪೇಪರ್ ಹಾಕೋದ್ರಿಂದ ಆ ಕಡೆ ಈ ಕಡೆ, ಜೊತೆಗೆ ಪದೇ ಪದೇ ಚೇಂಜ್ ಮಾಡಬೇಕಾಗಿತ್ತು. ನ್ಯೂಸ್ ಪೇಪರು ಏನು ಕಮ್ಮಿ ಅಲ್ಲ, ಕೆ ಜಿಗೆ 10 ರೂಪಾಯಿ ಅಥವಾ 15 ರೂಪಾಯಿ ಆಗಿದೆ. ಅದಕ್ಕೇ ಇದು ಲೈಫ್ ಟೈಮ್ ಅಂತ ಏನಿಲ್ಲ, ಅಂಟಿಸೋದ್ರಿಂದ ನಮಗೂ ಕೂಡ ಯೂಸ್ ಆಗುತ್ತೆ, ಹಾಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಅಂತ ನಾನು ಎಲ್ಲನೂ ಕೂಡ ಅಂಟಿಸಿ ಮತ್ತೆ ತಿರ್ಗಾ ಎಲ್ಲನೂ ಒರೆಸಿ ಹಾಗೆ ಜೋಡಿಸ್ದೆ. ನೆಕ್ಸ್ಟು ಇದು ಬಂದು ಸಂಜೆ ಮೇಲೆ, ಮಧ್ಯಾಹ್ನ ವೀಡಿಯೋ ಮಾಡ್ಕೊಂಡಿದ್ದೆ ಲಾಸ್ಟು ಜಸ್ಟ್ ಅಷ್ಟನ್ನು. ಅದಾದ ನಂತರ ಸಂಜೆ ಚಿಕನ್ ಹಾಗೆ ಮಟನ್ ತೊಗೊಬಂದಿದ್ರು ನನ್ನ ಹಸ್ಬೆಂಡು. ಈಗ ಅದನ್ನು ಕೂಡ ನಾನು ಇಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಆದಷ್ಟು ಪಾತ್ರೆನೆಲ್ಲ ಕೈಗೆ ಸಿಗುವಂಗೆ ಇಟ್ಕೊಂಡಿರೋದು. ನಮ್ಮದು ಕಿಚನ್ ಬಂದು ಆದಷ್ಟು ಚಿಕ್ಕದು ಅಂತಲೇ ಹೇಳ್ಬೋದು. ಅಗಲ ಜಾಸ್ತಿ, ಬಟ್ ಉದ್ದ ಬಂದು ತುಂಬಾ ಚಿಕ್ಕದು. ಇವತ್ತು ನನ್ನ ಸ್ಟೈಲಲ್ಲಿ ಚಿಲ್ಲಿ ಚಿಕನ್ನ ಮಾಡೋಣ ಡಿಫ್ರೆಂಟಾಗಿ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಟೇಸ್ಟ್ ವೈಸು ಚೆನ್ನಾಗೇ ಬಂದಿತ್ತು, ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಡ್ರೈ ಆಗಿ ತಿನ್ನೋದ್ರಿಂದ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದಕ್ಕೆ ಅರ್ಧ kg ನಾನು ಚಿಕನ್ ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ನಾನು ತೊಳ್ಕೊಳ್ತೀನಿ. ಕೆಲವು ಟೈಮ್ ನಾನು ಹಾಗೆ ಅರಿಶಿನದ ಪುಡಿನ ಬಳಸ್ತೇನೂ ಕೂಡ ನಾನು ಚಿಕನ್ನ ತೊಳ್ಕೊಳ್ತೀನಿ. ಇದನ್ನ ಹಾಕೋದ್ರಿಂದ ಸ್ಮೆಲ್ ಬರಲ್ಲ, ಹಾಗೆಯೇ ಅದರಲ್ಲಿರುವಂತಹ ಜಿಡ್ಡಿನಾಂಶನೂ ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ ಅನ್ನೋ ಕಾರಣಕ್ಕೆ ಕೆಲವೊಬ್ಬರು ಹಾಕ್ಕೊಂಡು ಆದಷ್ಟು ದಿನ ಬಳಸ್ಕೊಂಡು ಇದನ್ನು ತೊಳಿತಾರೆ. ಬಟ್ ನಾನಿದು ರೇಯರು ಅರಿಶಿನದ ಪುಡಿ ಎಲ್ಲ ಹಾಕಿ ಕ್ಲೀನ್ ಮಾಡ್ಕೊಳ್ಳೋದು. ಅದಾದ ನಂತರ ನೆಕ್ಸ್ಟು 1 kg ಮಟನ್ನ ತೊಗೊಬಂದಿದ್ರು. ಮಟನ್ನೆಲ್ಲ ನಾನು ಒಂದೊಂದಾಗೆ ತೊಳ್ಕೊಂಡು ಎತ್ತಿಟ್ಕೊಳ್ತೀನಿ. ಯಾಕಪ್ಪ ಅಂದರೆ ಅದರಲ್ಲಿ ಕೆಲವೊಂದು ಸಲ ಮಣ್ಣೆಲ್ಲ ಇರುತ್ತೆ, ಹಾಗಾಗಿ ನಾನು ಒಂದೊಂದು ಮಾಂಸದ ಪೀಸ್ನು ಕೂಡ ತೊಳೆದು ನೀರನ್ನ ಸೋಸೋದಕ್ಕೆ ಇಟ್ಕೊಂಡು, ನೆಕ್ಸ್ಟ್ ಇಲ್ಲಿ ನಾನು ಮಟನ್ಗೆ ಒಂದು 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದು ಹಾಕ್ಕೊಂಡ ನಂತರ ಎಣ್ಣೆ ಕಾದ ಮೇಲಾದರೂ ನೀವು ಮಾಂಸನ ಹಾಕ್ಕೋಬೋದು ಅಥವಾ ಹಾಗೆಯೇ ಹಾಕ್ಕೋಬೋದು. ಎಣ್ಣೆ ಕಾದ್ಮೇಲೆ ಸಿಡಿಯುತ್ತೆ ಅನ್ನೋ ಕಾರಣಕ್ಕೆ ನಾನು ಎಣ್ಣೆ ಹಾಕಿ ಒಂದು 5 ನಿಮಿಷ ಅಥವಾ ಒಂದು 2 ನಿಮಿಷ ಆದಮೇಲೆ ನಾನು ಮಟನ್ ಪೀಸಸ್ನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನದ ಪುಡಿ, ಅದ್ರ ಜೊತೆಗೆ ಉಪ್ಪು ಇಷ್ಟನ್ನು ಹಾಕಿ ಅದು ನೀರು ಸುಂಡೋವರೆಗೂ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗೆ ನಾನು ಇಲ್ಲಿ ನೆಕ್ಸ್ಟು ಅದಕ್ಕೆ ಮಸಾಲೆ ಅರಿಶಿನ ಈರುಳ್ಳಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 7ರಿಂದ 10 ಬೆಳ್ಳುಳ್ಳಿ, ಜೊತೆಗೆ ಚಕ್ಕೆ ಬಂದು ಒಂದು ಅರ್ಧ ಇಂಚಷ್ಟು, ಹಾಗೆ ಒಂದು 4ರಿಂದ 5 ಲವಂಗನ ತೊಗೊಂಡಿದ್ದೀನಿ. ಜೊತೆಗೆ ಅರ್ಧ ಇಂಚಷ್ಟು ಶುಂಠಿ, ಜೊತೆಗೆ 1 ಈರುಳ್ಳಿ ಅಥವಾ 2 ಈರುಳ್ಳಿನ ಹಾಕ್ಕೋಬೋದು. ಅರಿಶಿನ ಈರುಳ್ಳಿ ಅನ್ನೋದ್ರಿಂದ ನಾನು ಈ ರೀತಿಯಲ್ಲಿ ಬಳಸಿ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ತುಂಬಾ ಇಷ್ಟಪಟ್ಟು ತಿಂತಾರೆ. ನನಗೂ ಕೂಡ ತುಂಬಾ ಇಷ್ಟ, ರುಚಿಯೆಲ್ಲ ಚೆನ್ನಾಗಿರುತ್ತೆ. ನಾನಿಲ್ಲಿ 1.5 ಅಷ್ಟು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಜೊತೆಗೆ ಮೆಣಸು ಒಂದು ಅರ್ಧ ಸ್ಪೂನಷ್ಟು ಮೆಣಸು, ಹಾಗೆಯೇ ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ. ಖಾರ ನೀವು ಕಮ್ಮಿ ತಿನ್ನೋರಾಗಿದ್ದರೆ ಒಂದು 5 ಹಾಕ್ಕೊಂಡ್ರೂ ಸಾಕು. ಯಾಕಪ್ಪ ಅಂದರೆ ನಾವು ಮೆಣಸನ್ನ ಹಾಕಿರೋದ್ರಿಂದ ನಾವು ಖಾರನ ಜಾಸ್ತಿ ಇಷ್ಟಪಟ್ಟು ತಿಂತೀವಿ. ಸಿಕ್ಕಾಪಟ್ಟೆ ಖಾರ ತಿನ್ನಲ್ಲ, ಲಿಮಿಟೆಡ್. ಅಂದರೆ ಈ ಕಡೆ ಫುಲ್ಲು ಖಾರನೂ ಇಲ್ಲ, ಈ ಕಡೆ ಫುಲ್ಲು ಖಾರ ಅಂತಲೂ ಹೇಳೋದಕ್ಕಾಗಲ್ಲ. ಮೀಡಿಯಮಲ್ಲಿ ತಿನ್ನೋದ್ರಿಂದ ಒಂದು 7ರಿಂದ 8 ನಾನು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಅದನ್ನು ಸ್ವಲ್ಪ ಸಾಫ್ಟಾಗೋ ರೀತಿಯಲ್ಲಿ ರುಬ್ಕೊಂಡು, ಅದಾದ ನಂತರ ಸ್ವಲ್ಪ ಪುದೀನ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನಾನು ನೀಟಾಗಿ ನುಣ್ಣಗೆ ರುಬ್ಕೊಳ್ಳೋದೇನು ಬೇಡ, ಸ್ವಲ್ಪ ತರಿನಲ್ಲಿ ರುಬ್ಕೊಂಡು
ಈ ಕಡೆ ಮಟನ್ನು ಕೂಡ ಸುಂಡಿದ ಮೇಲೆ ಅದ್ರ ಜೊತೆಗೆ ನಾನು ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಕೂಡ ನಾನು ಇಲ್ಲಿ ಅರಿಶಿನ ಈರುಳ್ಳಿನ ನಾನು ಏನು ಹಾಕಿದ್ದೀನಿ ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಈ ಅರಿಶಿನ ಈರುಳ್ಳಿನೂ ಕೂಡ ನಾವೇನು ಮಟನ್ನ ಸುಂಡಿಸಿದ್ದೀವಿ ಅದ್ರ ಜೊತೆಗೂ ಕೂಡ ಅರಿಶಿನ ಈರುಳ್ಳಿ ಕೂಡ ಸುಂಡಬೇಕು, ಅಲ್ಲಿವರೆಗೂ ಕೂಡ ನಾನು ಇದನ್ನು ಸುಂಡಿಸ್ತೀನಿ. ಅದ್ರ ಜೊತೆಗೆ ಪಾಲಕ್ಕು ಹಾಗೆ ಮೆಂತ್ಯನ ಕಟ್ ಮಾಡಿಕೊಂಡು ಹಾಕ್ಕೊಳ್ತೀನಿ. ಇದನ್ನ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆ ಡಿಫ್ರೆಂಟಾಗೂ ಕೂಡ ಟೇಸ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟು ನಾನು ಇಲ್ಲಿ ಕಾಯಿನ ತೊಗೊಂಡಿದ್ದೀನಿ, ಒಂದು ಅರ್ಧ ಹೋಳಷ್ಟು ಕಾಯಿ ತೊಗೊಂಡಿದ್ದೀನಿ, ಹಾಗೆ ಒಂದು 3 ಸ್ಪೂನಷ್ಟು ಕಡಲೆನ ತೊಗೊಂಡಿದ್ದೀನಿ, ಜೊತೆಗೆ ಒಂದು ಟೊಮೊಟೊನ ತೊಗೊಂಡಿದ್ದೀನಿ. ಇದಿಷ್ಟನ್ನು ರುಬ್ಕೊಂಡಾದ ನಂತರ ನಾನು ಟೊಮೊಟೊ ಹಾಗೆ ಖಾರದ ಪುಡಿನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ. ಬೇಕು ಅಂದರೆ ನೀವು ಗಸಗಸೆನೂ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಗಸಗಸೆನ ಬಳಸೋದಿಲ್ಲ. ಜಸ್ಟ್ ಇಷ್ಟನ್ನು ಹಾಕ್ಕೊಂಡು ನಾನು ಸ್ವಲ್ಪ ನೀರು ಹಾಕ್ಕೊಂಡು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಪೇಸ್ಟ್ ರೀತಿಯಲ್ಲಿ ನಾನು ಪೇಸ್ಟ್ ಮಾಡ್ಕೊಳ್ತೀನಿ. ಇದು ಮಟನ್ ಸಾಂಬಾರಿಗೆ ರೆಡಿ ಆಗುತ್ತೆ. ಅದಾದ ನಂತರ ನಾನಿಲ್ಲಿ ಚಿಲ್ಲಿ ಚಿಕನ್ಗೆ ಒಂದು 7ರಿಂದ 8 ಹಸಿಮೆಣ್ಸಿನ್ಕಾಯಿ ಹಾಗೆ ಶುಂಠಿನ ತೊಗೊಂಡಿದ್ದೀನಿ. ಇದಿಷ್ಟನ್ನು ಕೂಡ ತರ್ತರಿಯಾಗಿ ರುಬ್ಕೋಬೇಕು. ಹಸಿಮೆಣ್ಸಿನ್ಕಾಯಿ ಜೊತೆಗೆ ಶುಂಠಿ ಇದಿಷ್ಟನ್ನು ಕೂಡ ನುಣ್ಣಗೆ ರುಬ್ಕೊಂಡು ಒಂದು ಪ್ಯಾನ್ಗೆ ನಾನು ಇಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನಾನು ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಸಣ್ಣದಾಗಿ ಹಾಕ್ಕೊಳ್ತಿದ್ದೀನಿ. ಅದು ಕಂದು ಬಣ್ಣ ಬರೋವರೆಗೂ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಈ ಕಡೆಯೂ ಕೂಡ ನಾವು ಏನು ಅರಿಶಿನ ಈರುಳ್ಳಿ ಹಾಕಿದ್ದೀವಿ ಅದು ಕೂಡ ಮಟನ್ ಜೊತೆ ನೀಟಾಗಿ ನೀರೇನಿದೆ ಅದು ಫುಲ್ಲು ಅದು ಹೀರ್ಕೊಂಡು ಗಟ್ಟಿ ಆಗ್ತಾ ಬರಬೇಕು, ಅಲ್ಲಿವರೆಗೂ ಕೂಡ ಮಟನ್ನ ಸುಂಡಿಸ್ಕೊಳ್ತೀನಿ ನಾನು. ಒಂದು 20 ಮಿನಿಟ್ಸ್ ಆದರೂ ಬೇಕೇ ಬೇಕಾಗುತ್ತೆ. ಅದಾದ ನಂತರ ನಾನಿಲ್ಲಿ ಚಿಲ್ಲಿ ಚಿಕನ್ಗೆ ಈರುಳ್ಳಿ ಹಾಗೆ ಕರಿಬೇವನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಕಾಯಿ, ಕಡಲೆ ಜೊತೆಗೆ ಟೊಮೊಟೊ ಹಣ್ಣು ಹಾಗೆ ಕೊತ್ತಂಬರಿ ಸೊಪ್ಪು ಜೊತೆಗೆ ಮಾಂಸ ಸಾಂಬಾರು ಪುಡಿ ಇಷ್ಟನ್ನು ರುಬ್ಕೊಂಡಿರುವಂತಹ ಪೇಸ್ಟ್ನ ಹಾಕ್ಕೊಂಡು ನಾನು ನಿಮಗೆ ಎಷ್ಟು ತಿಕ್ನೆಸ್ಸಲ್ಲಿ ಬೇಕೋ ಅಷ್ಟು ತಿಕ್ನೆಸ್ಸಲ್ಲಿ ನೀರನ್ನ ಹಾಕ್ಕೊಂಡು ಒಂದು 7ರಿಂದ 8 ವಿಷಲ್ಸ್ ಕೂಗಿಸ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ಟೇಸ್ಟ್ ವೈಸ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ. ನನಗೆ ಈ ರೆಸಿಪಿ ಬಂದು ನಮ್ಮ ಚಿಕ್ಕಮ್ಮ ಹೇಳ್ಕೊಟ್ಟಿದ್ದು. ನನಗೆ ಅಷ್ಟು ಬರ್ತಿರಲಿಲ್ಲ ಫಸ್ಟೆಲ್ಲ. ಈಗ ಚೆನ್ನಾಗಿ ಮಾಡ್ತೀನಿ ಅಂತ ನಾನು ಮಾಡೋದ್ರಲ್ಲಿ ಚೆನ್ನಾಗಿ ಅಂದರೆ ನಾನು ಇಷ್ಟಪಡೋದು ಅಂದರೆ ಮಟನ್ ಸಾಂಬಾರು. ಫಸ್ಟೆಲ್ಲ ನಾನು ಮಟನ್ ಸಾಂಬಾರೆಲ್ಲ ತಿಂತಿರಲಿಲ್ಲ, ಬಟ್ ಈಗ ಇಷ್ಟಪಟ್ಟು ತಿಂತೀನಿ. ಕಡಲೆ ಹಾಕಿರೋದ್ರಿಂದ ಸಾಂಬಾರು ಬೇಯ್ತಾ ಗಟ್ಟಿ ಆಗ್ತಾ ಬರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಈಗಲೇ ನೀರನ್ನ ಹಾಕ್ಕೊಂಡು ಒಂದು 7ರಿಂದ 8 ವಿಷಲ್ಸ್ನ ಕೂಗಿಸ್ಕೊಳ್ಳಿ. ನಾನು ಮತ್ತೆ
ಮೆಂತೆ ಹಾಗೆ ಪಾಲಕ್ನ ತಿರ್ಗಾ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನ ಸೇರಿಸ್ಕೊಂಡು ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು 7ರಿಂದ 8 ವಿಷಲ್ಸ್ನ ಕೂಗಿಸ್ಕೊಳ್ತೀನಿ. ನಮ್ಮ ಕುಕ್ಕರ್ಗೆ ಸಾಕು, ಇಷ್ಟು ಕೂಗಿಸ್ಕೊಂಡ್ರೆ ಮಟನ್ ಬೆಂದಿರುತ್ತೆ. ಹಾಗಾಗಿ ನೆಕ್ಸ್ಟು ನಾನಿಲ್ಲಿ ಚಿಕನ್ಗೆ ಸ್ವಲ್ಪ ಅದು ನೀರು ಬಿಟ್ಕೊಂಡ ನಂತರ ಇನ್ನೂ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾನಿಲ್ಲಿ ಜೀರಿಗೆ ಪೌಡರ್ ಹಾಗೆ ಗರಂ ಮಸಾಲನೂ ಕೂಡ ಆ್ಯಡ್ ಮಾಡಿಕೊಂಡು ನಾನು ಎರಡೂ ಕೂಡ ಒಂದರಲ್ಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟೂ ಕೂಡ ಹಾಕ್ಕೊಂಡು ಇನ್ನೊಂದು ಟೈಮ್ ನೀಟಾಗಿ ಅದನ್ನು ಕೂಡ ಚೆನ್ನಾಗಿ ನೀರು ಸುಂಡೋವರೆಗೂ ಅದನ್ನು ಬೇಯಿಸ್ಕೋಬೇಕಾಗುತ್ತೆ. ನಾನು ಗರಂ ಮಸಾಲ ಪೌಡರ್ನ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾವು ಅದರಲ್ಲಿ ಸ್ಪೈಸಸ್ ಜಾಸ್ತಿ ಇರೋದ್ರಿಂದ, ಜೊತೆಗೆ ಚಿಲ್ಲಿನೂ ಕೂಡ ಆ್ಯಡ್ ಮಾಡಿರೋದ್ರಿಂದ ಖಾರ ತುಂಬ ಆಗುತ್ತೆ. ಹಾಗಾಗಿ ಟೇಸ್ಟಿಗೆ ಸ್ವಲ್ಪ ಡಿಫ್ರೆಂಟಾಗಿ ಒಂದು ರೀತಿಯಲ್ಲಿ ಒಂದು ಫ್ಲೇವರ್ ಸಿಗಲಿ ಅನ್ನೋದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಆ ರೀತಿ ನೀರು ಫುಲ್ಲು ಸುಂಡಿದ ಮೇಲೆ ಚಿಲ್ಲಿ ಚಿಕನ್ ಕೂಡ ರೆಡಿ ಆಗುತ್ತೆ, ಮಟನ್ ಸಾಂಬಾರು ಕೂಡ ರೆಡಿ ಆಗುತ್ತೆ. ಇಲ್ಲಿ ಏನಪ್ಪ ಮಾಡ್ತಿದ್ದಾರೆ ನಮ್ಮ ಹಸ್ಬೆಂಡ್ ಅಂತ ನೋಡ್ತಾ ಇರ್ಬೋದು. ನಮ್ಮ ಮನೆಗೆ ಹೊಸ ವರ್ಷಕ್ಕೆ ಒಬ್ಬರು ಗೆಸ್ಟ್ ಬಂದಿದ್ದರು. ಬಟ್ ನಮಗೆ ಗೊತ್ತೇ ಆಗಿರಲಿಲ್ಲ ಅವ್ರು ಬಂದಿದ್ದಾರೆ ಅಂತ. ಅವ್ರು ಬಂದಿರೋ ಅಂತಹ ಕ್ಲೂನ ಅವರೇ ಕೊಟ್ಟಿದ್ದು. ಅದಾದ ನಂತರ ಗೊತ್ತಾಯಿತು ನಮ್ಮ ಮನೆಗೆ ಬಂದಿದ್ದಾರೆ ಅಂತ. ನನಗಂತೂ ಸಿಕ್ಕಾಬಟ್ಟೆ ಟೆನ್ಷನ್ ಆಗಿಬಿಟ್ಟಿತ್ತು. ಯಾಕಂದರೆ ಮೇಲೆ ನಾವು ಬಟ್ಟೆ ಎಲ್ಲ ಇಟ್ಟಿರೋದ್ರಿಂದ ಎಲ್ಲಿ ಏನಾಗಿದ್ದು ಅನ್ನೋ ಭಯ ಆಗಿಬಿಟ್ಟಿತ್ತು. ಸದ್ಯಕ್ಕೆ ಅದು ಏನೂ ಮಾಡಿಲ್ಲ. ಬಂದು 3ನೇ ದಿನಕ್ಕೆ ನಮಗೆ ಕ್ಲೂ ಕೊಟ್ಟಿತ್ತು. ಅದನ್ನು ನಮ್ಮ ಮನೆಯವರು ಮನೆಯಿಂದನೇ ಆಚೆಗೆ, ಮನೆಯಿಂದ ಅಲ್ಲ ಜಗತ್ತಿಂದನೇ ಆಚೆಗೆ ಕಳಿಸ್ಬಿಟ್ರು. ಸಿಕ್ಕಾಬಟ್ಟೆ ಹಿಂಸೆ ಆಯಿತು ಅದನ್ನು ಹುಡುಕಿ ಸಾಯಿಸೋವರೆಗೂ. ಓಕೆ ಗೈಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್